ಇವತ್ತು ಕೇಂದ್ರ ಸಚಿವರು ಬಂದಿದ್ರು. ಕೇಂದ್ರ ಸಚಿವರು ರಾಜ್ಯದಲ್ಲಿ ನಿನ್ನೆಯಿಂದ ಕೆಲವು ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ ಏನು ಬಂದಿದ್ರು, ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸೌಹಾರ್ದತೆಯ ಒಂದು ಭೇಟಿ, ದೇವೇಗೌಡರನ್ನ ಭೇಟಿ ಮಾಡಬೇಕು ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಬಂದಂತದ್ದು. ಆದರೆ ಅವರು ಬಂದಂತ ಸಂದರ್ಭದಲ್ಲಿ ಈಗಾಗಲೇ ಈ ಕೊಬ್ಬರಿಗೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ನಮ್ಮ ರೈತರು ಈಗಲೂ ಸಹ ನಿರಾಸೆಯಲ್ಲಿದ್ದಾರೆ. ಇತ್ತೀಚೆಗೆ ನಾನು, ದೇವೇಗೌಡರು, ರೇವಣ್ಣ ಅವರು ನಾವೆಲ್ಲ ಕೇಂದ್ರದ ಒಂದು ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದಾಗ ಮತ್ತು ಮಂತ್ರಿಗಳ ಜೊತೆ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಈಗ 250 ರೂಪಾಯಿ ಜಾಸ್ತಿ ಮಾಡತಕ್ಕಂಥದ್ದು ತೀರ್ಮಾನ ಕೊಟ್ಟಿದ್ದಾರೆ. ನಾನು ಅದರ ಬಗ್ಗೆನೂ ಈಗ ಚರ್ಚೆ ಮಾಡಿದ್ದೇನೆ. ಅದು ಸ್ವಲ್ಪ ಇನ್ನೂ ನಮ್ಮ ರೈತರಿಗೆ ಅನುಕೂಲ ಆಗೋದಿಲ್ಲ ಮತ್ತು ಕೆಲವು ಗೈಡ್ಲೈನ್ಸ್ ಏನಿಟ್ಟಿದ್ರೆ ಅದಕ್ಕೆ ಪರ್ಚೇಸ್ ಮಾಡಲಿಕ್ಕೆ ನೆಫೆಡ್ನಿಂದ ಹಲವಾರು ಸಮಸ್ಯೆಗಳಿದೆ ಅಂತಕ್ಕಂಥ ಚರ್ಚೆ ಮಾಡಿದ್ದೇನೆ. ಈಗ ಅವರು ಮುಂದಿನ ವಾರ 15ನೇ ತಾರೀಕು ನಂತರ ದೆಹಲಿಗೆ ಬರಲಿಕ್ಕೆ ಹೇಳಿದ್ದಾರೆ ನನಗೆ. ಅದರ ಜೊತೆಗೆ ಇನ್ನೊಂದು ರಾಜ್ಯದ ನಮ್ಮ ಕಾಡಗೋಲ ಸಮಾಜದ ಸಮಸ್ಯೆ ಏನಿದೆ ಅದನ್ನು ಆದಷ್ಟು ಬೇಗ ಚುನಾವಣೆಯ ಕೋಡ್ ಆಫ್ ಕಂಡಕ್ಟ್ ಬರೋದಕ್ಕಿಂತ ಮುಂಚೆ ಆ ಒಂದು ಕಾಡಗೋಲ ಸಮಾಜದ 30-35 ವರ್ಷಗಳ ಬೇಡಿಕೆ ಏನಿದೆ ಅದನ್ನ ಜಾರಿಗೆ ತರಬೇಕು ಅಂತಕ್ಕಂಥದ್ದು ಚರ್ಚೆ ಮಾಡಿದ್ದೇವೆ. ಇವತ್ತು ಸಹ ಅದು ಎರಡು ಪ್ರಮುಖವಾಗಿ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥದ್ದು ನಮ್ಮ ಈಗಿನ ಕೇಂದ್ರ ಸಚಿವರಿಂದ ಅದರ ಬಗ್ಗೆನೂ ಚರ್ಚೆ ಮಾಡಿದ್ದೇವೆ. ಅಂದ್ರೆ ಇದು ಒಂದು ಸೌಹಾರ್ದಯುತವಾದಂಥ ಭೇಟಿ, ಬೇರೆದ್ರಲ್ಲೇನು ವಿಶೇಷತೆ ಏನಿಲ್ಲ. ಇದು ನನಗೆ 15ನೇ ತಾರೀಕು ಮೇಲೆ ಬರ್ಲಿಕ್ಕೆ ಹೇಳಿದ್ದಾರೆ, ಸಮಯ ಕೊಡ್ತಾರೆ. ಅದು ಈ ಕೊಬ್ಬರಿ ವಿಷಯದಲ್ಲಿ ಸಮಸ್ಯೆ ಏನಿದೆಯಲ್ಲ ಅದರ ಬಗ್ಗೆ ನಾನು ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದೇನೆ. ಇವತ್ತು ಇರ್ತಕ್ಕಂಥ ನ್ಯೂನತೆಗಳ ಬಗ್ಗೆ ಅದನ್ನ ನನಗೆ ನಮ್ಮ ಇಲ್ಲಿಯ ಒಂದು 2-3 ಜನ ಪ್ರಗತಿಪರ ರೈತರನ್ನು ಜೊತೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ನಾನು ಅವ್ರನ್ನು ರೈತರನ್ನು ಕರ್ಕೊಂಡ್ಬರಬೇಕು, ಒಂದು 3-4 ಜನ, ಅದಕ್ಕೆ ಸಮಯ ಕೊಡಿ ಅನ್ನೋದನ್ನು ಹೇಳಿದ್ದೇನೆ. 15-16ನೇ ತಾರೀಕು ಸಮಯ ಕೊಡ್ತೀನಿ ಅಂತ ಹೇಳಿದ್ದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.